ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈಗ ಮಕ್ಕಳದು ಎಕ್ಸಾಮ್ ಎಲ್ಲ ಮುಗೀತು. ಬೇಸಿಗೆ ರಜೆ ಕೂಡ ಶುರುವಾಯಿತು. ಎಷ್ಟೋ ಮಕ್ಕಳಿಗೆ ರಜೆ ಶುರುವಾಗಿಯೂ ಬಿಡ್ತು, ಇನ್ನೇನು ಕೆಲವು ಮಕ್ಕಳಿಗೆ ರಜೆ ಶುರುವಾಗೋದ್ರಲ್ಲಿ ಉಂಟು. ರಜೆ ಸ್ಟಾರ್ಟ್ ಆಯಿತು ಅಂದರೆ ಮಕ್ಕಳು ಒಂದೇ ಕೇಳೋದು, ಅಮ್ಮ ತಿಂಡಿ ಏನಾದರೂ ಕೊಡು, ಅಮ್ಮ ತಿಂಡಿ ಏನಾದರೂ ಕೊಡು ಅಂತ. ಕರೆಕ್ಟ್ ಅಲ್ಲ? ಸೊ ಹಾಗಾದರೆ ನಾವು ಏನು ತಿಂಡಿ ದಿನ ಕೊಡೋದು ಅಂತ ಯೋಚನೆಯಲ್ಲೇ ಇರ್ತೇವೆ. ಸೊ ಹಾಗಾಗಿ ನಾನು ಮನೆಯಲ್ಲೇ ಒಂದು ಕ್ರಿಸ್ಪಿಯಾದ ಮಕ್ಕಳಿಗೆ ಇಷ್ಟ ಆಗುವ ರೀತಿ ಒಂದು ತಿಂಡಿ ರೆಡಿ ಮಾಡಿದ್ದೇನೆ. ಸೊ ಅದೇ ಇವತ್ತಿನ ಬೇಸಿಗೆ ರಜೆಯ ಸ್ಪೆಷಲ್. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರಿಗೆ 2 ಕಾಯಿ ಮೆಣಸು ಅಂದರೆ ಹಸಿರು ಮೆಣಸು, ಸ್ವಲ್ಪ ಕರಿಬೇವಿನ ಎಲೆ, ಸ್ವಲ್ಪ ಶುಂಠಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಓಂಕಾಳು, ಶುಂಠಿ ಬಂದುಬಿಟ್ಟು 1 ಇಂಚ್ ಆಗುವಷ್ಟು ತಗೊಂಡ್ರೆ ಸಾಕಾಗ್ತದೆ. ಸೊ ಇದಿಷ್ಟನ್ನು ಮಿಕ್ಸಿಯಲ್ಲಿ ಒಂದು ಪೌಡರ್ ಅಂದರೆ ಒಂದು ತರಿತರಿಯಾಗಿ ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು. ಸೊ ನೀರೇನು ಹಾಕೊಳ್ಳುವ ಅವಶ್ಯಕತೆ ಬೇಡ, ತರಿತರಿಯಾಗಿ ಈ ರೀತಿ ರುಬ್ಬಿದರೆ ಸಾಕು. ಇನ್ನು ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. ಒಂದೇ ಒಂದು ಅಕ್ಕಿ ಹಿಟ್ಟು ಅಂದರೆ ಒಂದೇ ಒಂದು ಕಪ್ ಅಕ್ಕಿ ಹಿಟ್ಟು ಉಪಯೋಗಿಸಿಕೊಂಡು ಯಾವ ರೀತಿ ಸೂಪರ್ ಟೇಸ್ಟಿಯಾಗಿರುವ ತಿಂಡಿ ಮಾಡೋದು ಅಂತ ನೋಡೋಣ. ಸೊ ಒಂದು ಬೌಲ್ ತಗೊಂಡಿದ್ದೇನೆ, ಬೌಲ್ ಅಂದರೆ ಒಂದು ಪ್ಯಾನ್ ತಗೊಂಡಿದ್ದೇನೆ. ಸೊ ಅದಕ್ಕೆ ನಾವು ಪುಡಿ ಮಾಡಿಕೊಂಡಂತಹ ಮಿಶ್ರಣವನ್ನು ಹಾಕಿದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೇನೆ. ಸೊ ಹಾಗೆಯೇ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಸೊ ಎಣ್ಣೆ ಯಾಕೆ ಹಾಕಬೇಕು ಅಂತ ಕೂಡ ಹೇಳ್ತೇನೆ ನಾನು. ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೊಳ್ಬಹುದು. ಹಾಗೆಯೇ 3/4 ಕಪ್ ಆಗುವಷ್ಟು ನೀರು, ಇದು ನಾನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿದ್ದೇನಲ್ಲ, ಸೊ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೇನೆ. ಸೊ ಹಾಗಾಗಿ ಅದರ ಮಿಶ್ರಣ ಕೂಡ ಆ ನೀರಿನಲ್ಲಿ ಇರ್ತದಲ್ಲ ಅಂತ. ಸೊ ಇದು ಯಾವ ರೀತಿ ನೀರು ತಗೊಳ್ಬೇಕಂದ್ರೆ 1 ಕಪ್ಪು ಅಕ್ಕಿ ಹಿಟ್ಟು ತಗೊಂಡ್ರೆ 3/4 ಕಪ್ ಆಗುವಷ್ಟು ನೀರು ತಗೊಳ್ಬೇಕು. ಈ ಅಳತೆಯಲ್ಲಿ ತಗೊಳ್ಬೇಕು. ಸೊ ಇನ್ನು ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಈಗ ನಾನು ಗ್ಯಾಸ್ ಆನ್ ಮಾಡಿದ್ದೇನೆ. ಸೊ ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರನೇ ನಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಸೊ ಇದೊಂದು ಫಸ್ಟ್ ಟಿಪ್ಸ್ ನಾನು ಹೇಳೋದು, ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನೀರು ಚೆನ್ನಾಗಿ ಬಿಸಿ ಆಗಬೇಕು, ಹಾಗೆಯೇ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ಆಗಲೇ ನಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು, ಇಲ್ಲದೆ ಗಂಟಾಗುವ ಚಾನ್ಸಸ್ ಇರ್ತದೆ. ಸೊ ಇನ್ನೊಂದು ಟಿಪ್ಸ್ ಕೂಡ ಹೇಳ್ತೇನೆ. ನಾನು ಆಗಲೇ ಹೇಳಿದ್ದೇನೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ ಅಂತ 1 ಸ್ಪೂನ್ ಆಗುವಷ್ಟು. ಸೊ ಅದು ಯಾಕಂದರೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರ್ತದೆ, ಅಂದರೆ ಈ ಹಿಟ್ಟು ಚೆನ್ನಾಗಿ ಬರ್ತದೆ. ಅದು ಯಾವ ರೀತಿ ಬರ್ತದೆ ಅಂತ ಆಮೇಲೆ ನಾನು ಹಿಟ್ಟು ರೆಡಿ ಆದ ನಂತರನೇ ತೋರಿಸ್ತೇನೆ. ಸೊ ಸೂಪರಾಗಿ ಬರ್ತದೆ, ಏನು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಅಂದರೆ ಜಿಗುಟಾಗಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತದೆ. ಈಗ ನೋಡಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟು. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪೆಲ್ಲ ಹಾಕಿದ್ದೇವಲ್ಲ ನಾವು, ಅದು ಚೆನ್ನಾಗಿ ಮಿಕ್ಸ್ ಆಗಲಿ. ಸೊ ಈ ರೀತಿ ಚೆನ್ನಾಗಿ ಕುದಿಬೇಕು. ಈ ರೀತಿ ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ಈಗ ನಾನು ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ ಗ್ಯಾಸ್. ಈಗ ಪೂರ್ತಿಯಾಗಿ ಲೋ ಫ್ಲೇಮಿಗೆ ತಂದು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಸೊ ಅಕ್ಕಿ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಇದನ್ನು ನಾವು ಸ್ಪೀಡಾಗಿ ಮಾಡಬೇಕು. ಸೊ ಒಮ್ಮೆ ನೀರು ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು, ಅಂದರೆ ನೀರೆಲ್ಲ ಹೀರ್ಕೊಳ್ಬೇಕು, ಅಕ್ಕಿ ಹಿಟ್ಟು ನೀರನ್ನೆಲ್ಲ ಹೀರ್ಕೊಳ್ಬೇಕು. ಅಲ್ಲಿ ತನಕ ಚೆನ್ನಾಗಿ ಕೈ ಬಿಡದ ಆ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಇದು ಕ್ವಿಕ್ಕಾಗಿ ಆಗ್ತದೆ. ನೋಡ್ತಲೇ ಅಕ್ಕಿ ಹಿಟ್ಟು ಚೆನ್ನಾಗಿ ನೀರನ್ನು ಹೀರ್ಕೊಂಡಿದೆ. ಸೊ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ, ಚೆನ್ನಾಗಿ ನೀರೆಲ್ಲ ಹೀರ್ಕೊಂಡಿದ್ದ ನಂತರ ಗ್ಯಾಸನ್ನು ಆಫ್ ಮಾಡಬೇಕು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಕೂಡ ಆಗಿದೆ, ಚೆನ್ನಾಗಿ ನೀರು ಕೂಡ ಆರಿದೆ. ಸೊ ಈಗ ನಾನು ಗ್ಯಾಸನ್ನು ಪೂರ್ತಿಯಾಗಿ ಆಫ್ ಮಾಡಿದ್ದೇನೆ. ಸೊ ಇನ್ನೂ ಕೂಡ ಬಿಸಿ ಹಾಗೆಯೇ ಇರ್ತದೆ, ಹಾಗಾಗಿ 1 ನಿಮಿಷಗಳ ಕಾಲ ಹೀಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದರಿಂದ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಸೆಟ್ ಆಗ್ತದೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಏನು ಮಾಡಬೇಕಂದ್ರೆ ಇದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು ಚೆನ್ನಾಗಿ ಆರಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ಪ್ರೊಸೀಜರ್ ಇದು ತಣ್ಣಗಾದ ನಂತರನೇ ಮಾಡೋದು. ಸೊ ಗೊತ್ತಾಯ್ತಲ್ವಾ? ಗ್ಯಾಸ್ ಆಫ್ ಮಾಡಿದ ನಂತರ ಕೂಡ ಚೆನ್ನಾಗಿ 1 ನಿಮಿಷಗಳ ಕಾಲ ಮಿಕ್ಸ್ ಮಾಡಬೇಕು. ಈಗ ನಾನು ತಟ್ಟೆ ಮುಚ್ಚಿಬಿಟ್ಟು ಇಡ್ತೇನೆ. ನೆಕ್ಸ್ಟ್ ನೋಡಿ, ಇದನ್ನು ನಾನು ಒಂದು ತಟ್ಟೆಗೆ ಹಾಕಿದ್ದೇನೆ. ಇದು ತಣ್ಣಗಾಗಿದೆ. ಈಗ ತಟ್ಟೆಗೆ ಹಾಕಿದ ನಂತರ ಚೆನ್ನಾಗಿ ನಾನು ತಿಕ್ಬಿಟ್ಟು, ಅಂದರೆ ಈ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ರೆಡಿ ಮಾಡ್ತೇವೆ ನೋಡಿ, ಆ ರೀತಿ ತಿಕ್ಕಿಬಿಟ್ಟು ನಾವು ಹಿಟ್ಟು ರೆಡಿ ಮಾಡಬೇಕು. ಇದು ಯಾವ ರೀತಿ ಇರಬೇಕಂದ್ರೆ ಮೃದು ಇರಬಾರ್ದು, ಇದು ಗಟ್ಟಿಯಾಗಿರಬೇಕು. ಸೊ ಈಗ ಇನ್ನೊಂದು ಟಿಪ್ಸ್ ಹೇಳ್ತೇನೆ. ಮೃದುವಾಗಿದ್ದರೆ ಏನಾಗ್ತಂದರೆ ಈ ಸ್ನ್ಯಾಕ್ಸ್ ಬಂದುಬಿಟ್ಟು, ಈ ಕುರುಕಲು ತಿಂಡಿ ಬಂದುಬಿಟ್ಟು ಎಣ್ಣೆನ ಹೀರ್ಕೊಳ್ತದೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡಬೇಕು ನಾವು. ಸೊ
ಸೊ ಗಟ್ಟಿ ಅಂದರೆ ತುಂಬ ಗಟ್ಟಿ ಕೂಡ ಅಲ್ಲ, ನಮಗೆ ಲಟ್ಟಿಸ್ಲಿಕ್ಕೆ ಆಗಬೇಕು ಆ ರೀತಿಯಾಗಿ ಹಿಟ್ಟು ರೆಡಿ ಮಾಡಬೇಕು. ಸೊ ಹಾಗಾಗಿ ಚೆನ್ನಾಗಿ ನಾದ್ಬಿಟ್ಟು ಚೆನ್ನಾಗಿ ತಿಕ್ಕಿಬಿಟ್ಟು ಪ್ರೆಷರ್ ಹಾಕಿಬಿಟ್ಟು ನಾವು ಒಂದು ಉಂಡೆ ರೀತಿ, ಅಂದರೆ ಎಲ್ಲ ಒಂದು ಮಿಶ್ರಣ ಮಾಡಿಬಿಟ್ಟು ಒಂದು ಉಂಡೆ ರೀತಿ ಮಾಡಿದರೆ ಸಾಕು. ನೋಡಿ, ಎಣ್ಣೆ ಹಾಕೋದ್ರಿಂದ, ನಾನು ಆಗಲೇ ಹೇಳಿದೆ, ಈಗ ತೋರಿಸ್ತೇನೆ, ನಾನು ಆಮೇಲೆ ತೋರಿಸ್ತೇನೆ ಎಣ್ಣೆ ಹಾಕೋದ್ರಿಂದ ಏನು ಲಾಭ ಅಂತ. ನೋಡಿ, ಈಗ ನೋಡಿ, ನಾನು ಕೈ ಏನು ತೇವ ಮಾಡಲಿಲ್ಲ, ಎಣ್ಣೆ ಕೂಡ ಹಚ್ಚಲಿಲ್ಲ, ಆದರೂ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಅಂತ. ಎಕ್ಸ್ಟ್ರಾ ನೀರು ಕೂಡ ಏನು ಹಾಕಬೇಕು ಅಂತ ಇಲ್ಲ, ಎಷ್ಟು ಚೆನ್ನಾಗಿ ಹಿಟ್ಟು ರೆಡಿ ಆಗ್ತಾ ಇದೆ ನೋಡಿ. ಆ ಬಿಡಿ ಬಿಡಿಯಾಗಿದ್ದರೂ ಕೂಡ ಒಂದು ಉಂಡೆ ರೀತಿ ಚೆನ್ನಾಗಿ ಒಂದು ರೆಡಿ ಆಗ್ತಾ ಉಂಟು ನೋಡಿ. ಇದಕ್ಕೇನೆ ಹೇಳೋದು ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಹಿಟ್ಟು ಕಲಸಬೇಕು ಅಂತ. ನೋಡಿ, ಇದೇ ರೀತಿ ನಾನೊಂದು ಈಗ ಉಂಡೆ ರೀತಿ ರೆಡಿ ಮಾಡ್ತೇನೆ. ಸೊ ಒಂದು ಉಂಡೆ ರೀತಿ ಅಂದರೆ ಒಟ್ಟಿಗೆ ಒಂದು ಮಿಶ್ರಣ ಆದ ನಂತರ ಇದರಿಂದ ನಾವು ಈ ಚಪಾತಿಗೆ ಯಾವ ರೀತಿ ನಾವು ಉಂಡೆಗಳನ್ನು ರೆಡಿ ಮಾಡ್ತೇವೆ ನೋಡಿ, ಅದೇ ರೀತಿ ಬಾಲ್ಸ್ ರೀತಿ ಮಾಡಬೇಕು. ಅಂದರೆ ಎಷ್ಟು ದೊಡ್ಡದು ಬೇಕು ನಮಗೆ ಲಟ್ಟಿಸಲಿಕ್ಕೆ ಅಷ್ಟಕ್ಕೆ ಮಾಡಿದರೆ ಸಾಕಾಗ್ತದೆ. ಉಂಡೆಗಳನ್ನು ನೀವು ಕೈಯ ಸಹಾಯದಿಂದನೇ ನಾರ್ಮಲಿ ಚಪಾತಿ ಉಂಡೆಗಳನ್ನು ಯಾವ ರೀತಿ ಮಾಡ್ತೀರಿ ಅದೇ ರೀತಿ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಕೈಯ ಸಹಾಯದಿಂದ ಈ ರೀತಿ ತಿಕ್ಕಿಬಿಟ್ಟು ಉಂಡೆ ರೀತಿ ಮಾಡಿಬಿಟ್ಟು ಗೋಲ್ ಅಂದರೆ ರೌಂಡ್ ವೃತ್ತಾಕಾರದಲ್ಲಿ ಮಾಡಿಬಿಟ್ಟು ಇಟ್ಟರೆ ಸಾಕು. ಸೊ ಈಗ ನಾನು ತೋರಿಸಿದ್ದೇನಲ್ಲ, ಇದೇ ರೀತಿ ನಾನು ಮಾಡೋದು. ಸೊ ಎಷ್ಟು ಉಂಡೆ ನೋಡಿ ಅದು ಉಳಿದ ಉಂಡೆಗಳನ್ನೆಲ್ಲ ಇದೇ ರೀತಿ ಪ್ರಿಪೇರ್ ಮಾಡ್ತೇನೆ. ಸೊ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಬಹುದು. ಸೊ ಇದನ್ನು 30 ದಿನಗಳ ಕಾಲ ಕೂಡ ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಂಡು ಇಡ್ಬೋದು. ಇದು ಮಾಡಿದ ನಂತರ ನೀವು ಕುರುಕಲು ತಿಂಡಿ ಮಾಡಿದ ನಂತರ ಚೆನ್ನಾಗಿ ತಣ್ಣಗಾದ ನಂತರ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಏನು ಹಾಳಾಗಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈಗ ನೋಡಿ ಯಾವ ರೀತಿ ಲಟ್ಟಿಸೋದಂತ. ಒಂದು ಚಪಾತಿ ಮಣೆ ಅಥವಾ ಬಟ್ಲು ತಗೊಂಡು ಅದಕ್ಕೆ ನೀವು ಅಕ್ಕಿ ಪೌಡರ್ ಹಾಕಿಬಿಟ್ಟು ಹಿಟ್ಟು ಹಾಕಿಬಿಟ್ಟು ಕೂಡ ಮಾಡ್ಬೋದು, ಅಥವಾ ನೀವು ಲಟ್ಟಣಿಗೆ ಅಥವಾ ಬಟ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅಂದರೆ ತೇವ ಮಾಡಿಬಿಟ್ಟು ಈ ರೀತಿ ಲಟ್ಟಿಸಬಹುದು. ಈಸಿಯಾಗಿ ಬರ್ತದೆ, ತೆಗಿಲಿಕ್ಕೂ ಕೂಡ ಈಸಿಯಾಗಿ ಬರ್ತದೆ. ಮತ್ತು ಒಂದು ನೈಫಿನ ಸಹಾಯದಿಂದ ಎಕ್ಸ್ಟ್ರಾಸ್ ಏನಿದೆ ನೋಡಿ ಅದನ್ನೆಲ್ಲ ಬದಿಗಳನ್ನು ಕಟ್ ಮಾಡಬೇಕು. ನೀವು ಇದನ್ನು ಯಾವ ಶೇಪಲ್ಲಿ ಕೂಡ ಮಾಡಬಹುದು, ಮಕ್ಕಳಿಗೆ ಯಾವ ರೀತಿ ಇಷ್ಟ ಆಗುತ್ತೆ ನೋಡಿ ಆ ರೀತಿ ಮಾಡಬೇಕು. ಲಟ್ಟಿಸುವಾಗ ಮಾತ್ರ ಜಾಸ್ತಿ ದಪ್ಪಕ್ಕೆ ಲಟ್ಟಿಸಬೇಡಿ. ಜಾಸ್ತಿ ದಪ್ಪಕ್ಕೆ ಲಟ್ಟಿಸಿದರೆ ನೀವು ಅದನ್ನು ಕ್ವಿಕ್ಕಾಗಿ ಖಾಲಿ ಮಾಡಬೇಕು, ಯಾಕಂದರೆ ಅದು ಸಾಫ್ಟಾಗಿ ಬರ್ತದೆ. ನಿಮಗೆ ಇವತ್ತೇ ಆಗಾಗಲೇ ತಿನ್ನಬೇಕು ಅಂತ ಇದ್ದರೆ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಬೋದು. ಅಥವಾ ನೀವು ಸ್ಟೋರ್ ಮಾಡಿ ಇಡ್ತೀರಿ ಅಂತ ಹೇಳಿದ್ದಾದರೆ ಸ್ವಲ್ಪ ತೆಳ್ಳಗೆ ಲಟ್ಟಿಸಿದರೆ ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಬರ್ತದೆ, ಕುರುಕ್ ಅಂತ ಸೌಂಡ್ ಬರ್ತದೆ. ಸೊ ಆ ರೀತಿ ಮಾಡೋದ್ರಿಂದ ನೀವು ಅದನ್ನು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು, ಏನು ಹಾಳಾಗಲ್ಲ, ಏನು ಕೆಡೋದಿಲ್ಲ. ನೋಡಿ ಈ ರೀತಿ ಮಾಡಬೇಕು, ಈ ಶೇಪಿಗೆ ಮಾಡಬೇಕು. ಸೊ ಟ್ರಯಾಂಗಲ್ ಕೂಡ ಮಾಡ್ಬೋದು, ತೊಂದರೆ ಇಲ್ಲ, ಆದರೆ ಇಷ್ಟು ದಪ್ಪ ಇದ್ದರೆ ಸಾಕು. ಇನ್ನು ನಾನು ಇದನ್ನು ಲಟ್ಟಿಸುವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ, ಸೊ ಆಗ ಕ್ವಿಕ್ಕಾಗಿ ಆಗ್ತದೆ. ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿದ್ದೇನೆ, ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ, ಅಂದರೆ ಚೆನ್ನಾಗಿ ಎಣ್ಣೆ ಕಾದಿದೆ. ಅಂದರೆ ಹಿಟ್ಟು ಹಾಕೊಳ್ಳುವಾಗ ಈ ರೀತಿ ಮೇಲೆ ಬಂದು ಬಬಲ್ಸ್ ಬರ್ತಾ ಇದ್ದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಇನ್ನೊಂದು ಅಂದರೆ ಇದನ್ನು ತುಂಬ ಕ್ವಾಂಟಿಟಿಯಲ್ಲಿ ಕೂಡ ಎಣ್ಣೆಗೆ ಹಾಕ್ಕೊಳ್ಬೋದು, ಏನು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇನ್ ಕೇಸ್ ಅಂಟಿದ್ರೂ ಕೂಡ ಯಾವ ರೀತಿ ಅದನ್ನು ಬಿಡಿಸಬೇಕು ಅಂತ ಕೂಡ ನಾನು ಹೇಳ್ತೇನೆ. ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಬೋದು, ಹಾಗಾಗಿ ಇದು ಇನ್ನೂ ಕ್ವಿಕ್ಕಾಗಿ ಆಗ್ತದೆ. ಸೊ ಹಾಕ್ಕೊಳ್ಳುವಾಗ ಇದೊಂದು ಟಿಪ್ಸ್, ಯಾವಾಗಲೂ ಎಣ್ಣೆ ತಿಂಡಿ ಮಾಡ್ಕೊಳ್ಳುವಾಗ ತಿಂಡಿಗಳನ್ನು ಈ ರೀತಿ ಎಣ್ಣೆಗೆ ಹಾಕ್ಕೊಳ್ಳುವಾಗ ಹೈ ಫ್ಲೇಮಲ್ಲಿ ಇಡಬೇಕು. ಎಲ್ಲ ಹಾಕಿದ ನಂತರ ನೀವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದೊಂದು ಟಿಪ್ಸ್ ನಿಮಗೆ ನಾನು ಹೇಳ್ತಾ ಇರೋದು. ಸೊ ಮೀಡಿಯಮ್ ಫ್ಲೇಮಲ್ಲಿ ಹಾಕ್ಕೊಳ್ಳೋದ್ರಿಂದ ಎಣ್ಣೆ ಹೀರ್ಕೊಳ್ಳಲ್ಲ ಜಾಸ್ತಿಯಾಗಿ. ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡಿದರೆ ಎಣ್ಣೆ ಹೀರ್ಕೊಳ್ತದೆ. ನೋಡಿ ಈಗ ನಾನು ಎಲ್ಲ ಹಾಕಿ ಆಗಿದೆ. ಈಗ ಒಂದು ಸೈಡ್ ಚೆನ್ನಾಗಿ ಇದು ಫ್ರೈ ಆಗಬೇಕು, ನಂತರನೇ ಇನ್ನೊಂದು ಬದಿ ತಿರುಗಿಸಿ ಹಾಕ್ಕೊಳ್ಬೇಕು. ಸೊ ಇದು ಬಂದುಬಿಟ್ಟು ಈ ಫ್ರೈ ಆಗುವಾಗ ಉಂಟಲ್ಲ ಒಳ್ಳೆ ಘಮ ಬರ್ತದೆ. ಅಂದರೆ ಶುಂಠಿ, ಕರಿಬೇವಿನ ಎಲೆಗಳು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೇವಲ್ಲ, ಸೊ ಇದು ಹೆಲ್ತಿಗೂ ಕೂಡ ಒಳ್ಳೆಯದು. ಯಾಕಂದರೆ ಓಂಕಾಳೆಲ್ಲ ಹಾಕಿರ್ತೇವಲ್ಲ, ನೀವು ಬೇಕಾದ್ರೆ ಈ ಮಳೆ ಬರುವ ಟೈಮಲ್ಲೆಲ್ಲ ಓಂಕಾಳು ಹಾಕಿದರೆ ಅದು ಹೆಲ್ತಿಗೆ ಒಳ್ಳೆಯದು, ಉಷ್ಣತೆ ಇರ್ತದೆ ಬಾಡಿಗೆ. ಬೇಕಾದ್ರೆ ಗಾಲದಲ್ಲಿ ಮಾಡೋದಾದರೆ ನೀವು ಓಂಕಾಳು ಸ್ಕಿಪ್ ಮಾಡಿ ಬರಿಯ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ಇದು ನಿಮಗೆ ಇಷ್ಟ ಆಗುವ ರೀತಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಬಹುದು. ಜೀರಿಗೆ ಸ್ಕಿಪ್ ಮಾಡಿ ಓಂಕಾಳು ಹಾಕ್ಕೊಳ್ಬೋದು, ಅಥವಾ ಓಂಕಾಳು ಸ್ಕಿಪ್ ಮಾಡಿ ಜೀರಿಗೆ ಹಾಕ್ಕೊಳ್ಬೋದು, ಅಥವಾ ಶುಂಠಿ ಕೂಡ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಬಹುದು. ನೋಡಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿತ್ತು, ಹಾಗೆ ನಾನು ತಿರುಗಿಸಿ ಹಾಕಿದ್ದೇನೆ. ನೋಡಿ ಈಗ ಈ ಬದಿ ಕೂಡ ಸ್ವಲ್ಪ ಫ್ರೈ ಆಗಬೇಕು. ನಂತರ ಒಂದು ವೇಳೆ ಈ ಟೈಮಲ್ಲಿ ಅಂದ್ಕೊಂಡಿದ್ರೆ
ನಾವು ಈ ಟೈಮಲ್ಲಿ ಸೌಟಿನ ಸಹಾಯದಿಂದ ಬೇರ್ಪಡಿಸಬೇಕು. ಸೊ ಈಗ ಒಂದು ಬದಿ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಬಿಡಿಸುವಾಗ ಏನು ಹುಡಿ ಆಗೋದಿಲ್ಲ, ಬ್ರೇಕ್ಸ್ ಆಗೋದಿಲ್ಲ, ಮುರಿದೋಗೋದಿಲ್ಲ. ಸೊ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರ್ತದೆ. ನಾನೀಗ ತೋರಿಸ್ತೇನೆ ನೋಡಿ ಯಾವ ರೀತಿ ಬಿಡಿಸಬೇಕು ಅಂತ. ನೋಡಿ ಸೌಟಿನ ಸಹಾಯದಿಂದ ಜಸ್ಟ್ ಹೀಗೆ ಮಾಡಿದರೆ ಸಾಕು, ಸ್ವಲ್ಪ ಅಲುಗಾಡಿಸಿದರೆ ಸಾಕು, ಮೇಲೆಗಡೆಯಿಂದ ಚೆನ್ನಾಗಿ ಅದು ಬಿಡಿ ಬಿಡಿಯಾಗಿ ಬರ್ತದೆ. ನೋಡಿ ಸ್ವಲ್ಪ ಒಂದೊಂದು ಅಂಟ್ಕೊಂಡಿತ್ತು, ಈಗ ನಾನು ಬಿಡಿಸುವಾಗ ನೋಡಿ ಯಾವ ರೀತಿ ಬೇರ್ಪಟ್ಟಿತು ಅಂತ. ಸೊ ಇದೇ ರೀತಿ ಟ್ರಿಕ್ ಯೂಸ್ ಮಾಡಿಕೊಂಡು ನೀವು ಕೂಡ ಮಾಡಬಹುದು, ಆಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕ್ವಿಕ್ಕಾಗಿ ಮಾಡಬಹುದು. ಸೊ ಇದು ಬಂದುಬಿಟ್ಟು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತದೆ. ಸೊ ನಮಗೆ ಕೂಡ ತುಂಬ ಇಷ್ಟ ಆಗ್ತದೆ, ಯಾವ ವಯಸ್ಸಿನವ್ರಿಗೂ ಕೂಡ ಇಷ್ಟ ಆಗುವಂತಹ ತಿಂಡಿ. ಸೊ ಸುಮ್ಮನೆ ನಾವು ಹೊರಗಡೆ ಇದನ್ನು ಹಣ ಕೊಟ್ಬಿಟ್ಟು, ದುಡ್ಡು ಜಾಸ್ತಿ ಕೊಟ್ಬಿಟ್ಟು ತಗೊಳ್ಳೋದ್ರಿಂದ ಹೆಲ್ತ್ಗೂ ಕೂಡ ಅದು ಎಷ್ಟು ಒಳ್ಳೆಯದು ಅಂತ ಗೊತ್ತಿರೋದಿಲ್ಲ, ಯಾವ ಎಣ್ಣೆಯಲ್ಲಿ ಮಾಡಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಸೊ ನಾವೇ ಮನೆಯಲ್ಲೇ ಶುದ್ಧವಾದ ಎಣ್ಣೆ ಯೂಸ್ ಮಾಡಿಕೊಂಡು ಮಾಡಿದರೆ ಅದು ತುಂಬಾ ಒಳ್ಳೆಯದಲ್ಲ. ಸೊ ಮಕ್ಕಳಿಗೂ ಕೂಡ ಈಸಿಯಾಗಿ ಕೊಡಬಹುದು. ಸೊ ನೋಡಿ ಈಗ ಎರಡೂ ಬದಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೀವು ಸೌಟ್ ಹಾಕ್ಕೊಳ್ಳುವಾಗ ಆ ಕ್ರಿಸ್ಪಿನೆಸ್ ಗೊತ್ತಾಗ್ತದೆ ನೋಡಿ, ಚೆನ್ನಾಗಿ ಕುರುಕ್ ಕುರುಕ್ ಅಂತ ಸೌಂಡ್ ಬರ್ತದೆ, ಆಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಆಗ ಚೆನ್ನಾಗಿ ಎಣ್ಣೆಯನ್ನು ಸೋಸಿಬಿಟ್ಟು ತೆಗೆದ್ರೆ ಆಯಿತು. ಎಣ್ಣೆ ಏನು ಹೀರ್ಕೊಳ್ಳಿಲ್ಲ. ಒಂದು ವೇಳೆ ಎಕ್ಸ್ಟ್ರಾ ಆಯಿಲ್ ಇದ್ದರೆ ತಟ್ಟೆಗೆ ನೀವು ಒಂದು ಟಿಶ್ಯೂ ಪೇಪರೋ ಹಾಕಿಬಿಟ್ಟು ಅದರ ಮೇಲೆ ಇದನ್ನು ಹಾಕಿ ಸ್ವಲ್ಪ ಹೊತ್ತಾದ ನಂತರ ತೆಗೀರಿ. ಆಗ ಎಕ್ಸ್ಟ್ರಾ ಆಯಿಲ್ ಇದ್ದದ್ದು ಚೆನ್ನಾಗಿ ಹೀರ್ಕೊಳ್ತದೆ, ಅಂದರೆ ಚೆನ್ನಾಗಿ ಆ ಪೇಪರ್ ಏನು ಎಣ್ಣೆಯನ್ನು ಹೀರ್ಕೊಳ್ತದೆ. ಸೊ ಎಕ್ಸ್ಟ್ರಾ ಆಯಿಲ್ ಇದ್ದರೆ ಹೋಗ್ತದೆ. ಸೊ ಇನ್ನುಳಿದದ್ದು ಕೂಡ ನಾನು ಇದೇ ರೀತಿ ಫ್ರೈ ಮಾಡ್ತೇನೆ. ನೋಡಿ ಚೆನ್ನಾಗಿ ಎಣ್ಣೆ ಕಾಯ್ದಿದ್ರೆ ಸೊ ಈ ರೀತಿ ಹಾಕೊಳ್ಳುವಾಗನೇ ಆ ಬಬಲ್ಸ್ ಬರ್ತದೆ, ಕ್ರಿಸ್ಪಿ ಆಗ್ತದೆ ಅದು. ಸೊ ಚೆನ್ನಾಗಿ ಒಂದು ಎಣ್ಣೆಯಲ್ಲಿ ಕಾದರೆ ಕ್ರಿಸ್ಪಿ ಆಗ್ತದೆ. ನಿಮಗೆ ನಾನು ಆಮೇಲೆ ಆ ಮುರಿಯುವಾಗ ಬರುವ ಸೌಂಡ್ ಕೂಡ ತೋರಿಸ್ತೇನೆ ಯಾವ ರೀತಿ ಆಗ್ತದೆ ಅಂತ. ಸೊ ಇವತ್ತಿನ ವಿಡಿಯೋ ಖಂಡಿತ ನಿಮಗಂತೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ. ಸೊ ಇದರಿಂದ ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಹಾಗಾಗಿ ನಾನು ಅವತ್ತವತ್ತಿನ ವಿಡಿಯೋ ಶೇರ್ ಮಾಡಿದ್ದನ್ನು ನಿಮಗೆ ಅವತ್ತವತ್ತೇ ಕ್ವಿಕ್ಕಾಗಿ ನೋಡ್ಕೊಳ್ಬಹುದು. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಫುಲ್ಲಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಸೊ ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ ನೋಡಿ, ಇದು ನೋಡಿ ಒಂದಕ್ಕೊಂದು ಸ್ವಲ್ಪ ಅಂಟ್ಕೊಂಡಿತ್ತು. ಸೊ ಆಗ ನಾನು ಚೆನ್ನಾಗಿ ಫ್ರೈ ಆದ ನಂತರ, ಒಂದು ಬದಿ ಫ್ರೈ ಆದ ನಂತರ ಯಾವ ರೀತಿ ಬೇರ್ಪಡಿಸ್ತಾ ಇದ್ದೇನೆ ನೋಡಿ. ಸೌಟಿನ ಸಹಾಯದಿಂದ ಜಸ್ಟ್ ಈ ರೀತಿ ಮಾಡಿದರೆ ಸಾಕು, ಬೇರ್ಪಡ್ತದೆ. ಈಗ ಗೊತ್ತಾಯ್ತಲ್ಲ ಯಾವ ರೀತಿ ಇದನ್ನು ಮಾಡೋದು ಅಂತ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಯಾವುದೇ ಒಂದು ವಿಡಿಯೋ ಶೇರ್ ಮಾಡೋದಾದರೆ ನಾವು ಅದನ್ನು ಪೂರ್ತಿಯಾಗಿ ನೋಡ್ಕೊಳ್ಬೇಕು. ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ. ನಾವು ಹೇಳುವ ಟಿಪ್ಸ್ಗಳನ್ನು ಕೇಳಿದರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ. ನೀವು ಕೂಡ ಪರ್ಫೆಕ್ಟಾಗಿ ಇದೇ ರೀತಿ ತಿಂಡಿ ಮಾಡಬಹುದು. ಆಗ ನಿಮ್ಮ ಮಕ್ಕಳಿಗೂ ಕೂಡ ಖುಷಿ ಆಗ್ತದೆ, ನಿಮಗೂ ಕೂಡ ಹೆಲ್ದಿಯಾದ ಫುಡ್ ಒಂದು ಸಿಕ್ಕಿತು ಅಂತ ಖುಷಿ ಆಗ್ತದೆ. ಸೊ ಇದೇ ರೀತಿ ವಿಡಿಯೋನ ನೋಡಿ, ಇನ್ನೂ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಹಾಕ್ತೇನೆ. ಸೊ ನಿಮಗಂತೂ ಖಂಡಿತ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಗಲೇ ಹೇಳಿದ್ದೆ ಆ ಕ್ರಿಸ್ಪಿನೆಸ್ ನಿಮಗೆ ತೋರಿಸ್ತೇನೆ, ಸೌಂಡ್ ಯಾವ ರೀತಿ ಬರ್ತದೆ ಅಂತ ನೋಡಿ, ಯಾವ ರೀತಿ ಆ ಸೌಂಡ್ ಬರ್ತದೆ ಅಂತ ಕೇಳ್ತಾ ಉಂಟಲ್ಲ. ಆ ಮುರಿಯುವಾಗ ಬರುವ ಸೌಂಡ್ ಉಂಟಲ್ಲ, ವಾವ್, ಸೂಪರ್ ಆಗಿರ್ತದೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಇದು ಫುಲ್ಲಾಗಿ ತಣ್ಣಗಾದ ನಂತರ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 1 ತಿಂಗಳು ಕೂಡ ಕೆಡದ ಹಾಗೇ ಇರ್ತದೆ. ಸೂಪರ್ ಟೇಸ್ಟಿಯಾಗಿರ್ತದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ನನ್ನ ಚಾನಲ್ಗನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.